ಬಿಗ್ ಬಾಸ್ನಲ್ಲಿ ಯಾರಾಗ್ತಾರೆ ಬಾಸ್ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇದರ ಬೆನ್ನಲ್ಲೇ ಬಿಗ್ ಬಾಸ್ನಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿರುವ ಫಿನಾಲಿಸ್ಟ್ಗಳಿಗೆ ಈಗ ಶುಭ ಕೋರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಟಿ ಮೇಘಾ ಶೆಟ್ಟಿ ಕೂಡ ಶುಭ ಕೋರಿದ್ದಾರೆ. ಎಲ್ಲರ ಅಭಿಪ್ರಾಯದಂತೆ ಗಿಲ್ಲಿ ಗೆಲ್ತಾರೆ ಅನ್ಸುತ್ತೆ ಅಂತ ಅವರು ಕೂಡ ಶುಭ ಹಾರೈಸಿದ್ದಾರೆ. ನಾನು ಅಷ್ಟೊಂದು ಕಂಟಿನ್ಯೂಸ್ ಆಗಿ ನೋಡಿಲ್ಲ. ಅಂದರೆ ಕೆಲವೊಂದೊಂದು ಸಣ್ಣ ಪುಟ್ಟ ಎಪಿಸೋಡ್ಗಳನ್ನೆಲ್ಲ ನೋಡ್ತಾ ಇದ್ದೆ ಮನೇಲಿ ಅಮ್ಮ ನೋಡುವಾಗ. ಸೊ ಎಲ್ಲರೂ ಗೆಲ್ಲೋದು ಗಿಲ್ಲಿ ಅಂತಲೇ ಹೇಳ್ತಿದ್ದಾರೆ. ಮೇ ಬಿ ಅವರೇ ಗೆಲ್ಬೋದು ಅಂತ ಅನಿಸುತ್ತೆ. ಎಲ್ಲೆಲ್ಲೂ ಬಿಗ್ ಬಾಸ್ನ ಈಗ ಫೀವರ್ ಜೋರಾಗಿರ್ತಕ್ಕಂಥದ್ದು. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಬಿಗ್ ಬಾಸ್ 12ರ ವಿನ್ನರ್ ಯಾರು, ಕಪ್ ಎತ್ತೋರು ಯಾರು ಅನ್ನೋದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸೀಸನ್ 1ರ ಮೊದಲ ಕಂಟೆಸ್ಟೆಂಟು ನಮ್ಮ ಅರುಣ್ ಸಾಗರ್ ಅವರಿದ್ದಾರೆ. ಸೊ ಮೊದಲೇದಾಗಿ ಸರ್, ಇವಾಗ ಫೀವರ್ ನೋಡ್ತಾ ಇದ್ದೀರಾ, 12ರ ಒಂದು ಫೀವರ್ ಹೇಗಿದೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಒಂದು ಸೀಸನ್ನ ಫೀವರ್? ಜೋರಾಗೇ ಇದೆ. ಒಂಥರ ಅಂದರೆ ಇಡೀ ಹೀಟು ಭಾಳ ಚೆನ್ನಾಗಿದೆ. ಫಸ್ಟ್ ಬಿಗ್ ಬಾಸ್ ಒಂಥರ ಏನು ಹೀಟಿತ್ತು ಅದೇ ಕಾಣಿಸ್ತಾ ಇದೆ. ಆದರೆ ಫಸ್ಟ್ ಬಿಗ್ ಬಾಸ್ ನನಗೆ ಬಹಳ ಇಷ್ಟವಾದ ಒಂದು ಇದು. ಯಾಕೆಂದರೆ ನಾವೆಲ್ಲರೂ ಭಾಳ ಇನ್ನೋಸೆಂಟ್. ನಾವು ಯಾರು ಯಾವುದೇ ಬಿಗ್ ಬಾಸ್ಗಳನ್ನಾಗಲಿ ಅಥವಾ ಯಾರನ್ನೇ ಫಾಲೋ ಮಾಡಿ ಒಳಗೆ ಹೋದವರಲ್ಲ. ಯಾವುದೇ ಏನೇ ನಾನಿರ್ಬೋದು, ಅನುಶ್ರೀ ಇರ್ಬೋದು, ವಿಜಯರಾಘವನ್, ನರೇಂದ್ರ ಸ್ವಾಮಿಯವರು ಇರ್ಬೋದು, ಅಥವಾ ನಿಮಗೆ ತಿಲಕ್ ಇರ್ಬೋದು, ಯಾರೇ ಇರ್ಬೋದು, ನಾವು ಯಾರನ್ನು ಫಾಲೋ ಮಾಡಿ ಒಳಗೆ ಹೋಗಿಲ್ಲ. ನಾವು ಅಲ್ಲಿ ಏನಿತ್ತು ಅದನ್ನು ಎದುರಿಸ್ಕೊಂಡು ಹೋದ್ವಿ. ಆಮೇಲೆ ಬಂದವರಿಗೆ ನೋಡಿ ಅಭ್ಯಾಸಗಳಾಗಿರುತ್ತೆ. ಈಗ 12ರ ತನಕ ಬಂದಿದೆ. 12ರ ಹೀಟ್ ಒಂಥರ ಚೆನ್ನಾಗಿದೆ. ಆಮೇಲೆ ಈಗಿನ ಈ 10 ವರ್ಷದ ಹಿಂದೆ ಇದ್ದಂಥ ಜಗತ್ತು ಈಗಿಲ್ಲ. ಈಗ ಬದಲಾಗಿದೆ. ಈಗ ತುಂಬ ಫಾಸ್ಟ್ ಆಗಿದೆ. ಅಂದರೆ ನಿಮಗೆ ಅಭ್ಯರ್ಥಿನ ಗೆಲ್ಲಿಸೋದ್ರ ಬಗ್ಗೆ ಹಾಗೂ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಏಕೆಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಬೆಳೆದಿದೆ. ಈಗ ಮೀಡಿಯಾ ಅಂತ ಅವಾಗಿನ ಪಬ್ಲಿಕ್ ಟಿ ವಿ ಇರ್ಬೋದು, ಅಥವಾ ಬೇರೆ ಟಿ ವಿಗಳೆಲ್ಲವೂ ಇದ್ದವು. ಹೌದು, ಪೇಪರ್ಗಳಿದೆ. ಈಗ ಈಚ್ ಆ್ಯಂಡ್ ಎವ್ರಿಬಡಿ ಈಸ್ ದ ನಿಮಗೆ ಅವರೇ ಪತ್ರಕರ್ತರ ಥರ ಆಗಿದೆ ಈಗ. ಅಂದರೆ ಜನರೇ ಆ ಥರ ಆಗ್ಬಿಟ್ಟಿದ್ದಾರೆ ಈಗ. ಯಾಕೆಂದರೆ ಅವ್ರ ಕೈಲಿ ಮೊಬೈಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅದ್ರ ಮೂಲಕ ಅವ್ರಿಗೆ ಏನು ಬೇಕೋ ಅದನ್ನು ಅವರು ಹೇಳುವ ಎಲ್ಲ ಸ್ವಾತಂತ್ರ್ಯಗಳು ಅವ್ರಿಗೆ ಸಿಕ್ಕಿರೋದ್ರಿಂದ ಈಗ ಅಭ್ಯರ್ಥಿಗಳ ಬಗ್ಗೆ ಆಗಲಿ, ಆಟದ ಬಗ್ಗೆ ಆಗಲಿ, ಅಥವಾ ಇಡೀ ಬಿಗ್ ಬಾಸ್ ಶೋ ಬಗ್ಗೆ ಅವರಿಗೆ ಮಾತನಾಡುವ ಒಂದು ಈಸಿಯಾಗಿ ಹೇಳೋದಕ್ಕೊಂದು ಸಾಧನ ಆಗಿರೋದ್ರಿಂದ ಪ್ರತಿಯೊಬ್ಬ ಅಭ್ಯರ್ಥಿಗಳ ಬಗ್ಗೆ ಅವರವರ ಅಭಿಮಾನಿಗಳು, ಅವರವರಿಗೆ ಇಷ್ಟವಾದವರು ತುಂಬ ಚೆನ್ನಾಗಿ ಅಪ್ಲೈ ಮಾಡ್ತಾನೇ ಇದ್ದಾರೆ. ಮೊದಲನೇ ಅಂದರೆ ನಿಮ್ಮದು ಫಸ್ಟ್ ಸೀಸನ್ನು ನೀವು ಹೋದಾಗ, ಬಟ್ ಅಂದರೆ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಒಂದು ರೆಫರೆನ್ಸ್ ಏನೂ ಇರಲಿಲ್ಲ. ಬಟ್ ಇವಾಗ ಸಾಕಷ್ಟು ರೆಫರೆನ್ಸ್ಗಳಿದೆ. ಹೋಗೋದಕ್ಕಿಂತ ಮುಂಚೆ ಪ್ರಿಪೇರ್ ಆಗ್ತಾಯಿದ್ರು. ಬಟ್ ಅವತ್ತು ನೀವು ಹೋದಂಥ ಸಂದರ್ಭ ಇವತ್ತಿಗೆ ಹೇಗೆ ಬದಲಾಗಿದೆ ಅಂತ ಹೇಳಿದ್ನಲ್ಲ ನಿಮಗೆ. ಆಗ ನಾವು ನಮ್ಮದೇ ಆದಂತಹ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಒಳಗೆ ಹೋದ್ವಿ. ಅಲ್ಲಿ ಏನೇ ಬೇಕೋ ಅದೆಲ್ಲವೂ ನಮಗೆ ಈ ಆಗಷ್ಟೇ ಹುಟ್ಟಿದ ಮಗುಗೆ ಜಗತ್ತನ್ನು ನೋಡಿದಾಗ ಒಂದು ಅನಿಸುತ್ತಲ್ಲ, ಆ ಥರದ ಬೆರಗುಗಳು ನಮಗೆ ಕಾಣಿಸ್ತಾ ಇತ್ತು. ಟಾಸ್ಕ್ ಇರ್ಬೋದು, ಅಥವಾ ಅವರು ಕೊಡುವಂಥ ತಿರುವುಗಳಿರ್ಬೋದು. ಬಟ್ ಈಗೆಲ್ಲ ನಿಮ್ಗೆ ನೋಡ್ತಾ ಅಭ್ಯಾಸ ಆದಾಗ ಪ್ರತಿಯೊಂದು ಕೂಡ ಅಂದರೆ ಇಂಥದ್ದೊಂದು ಟಾಸ್ಕ್ ಇರುತ್ತೆ ಅನ್ನೋದು ಗೊತ್ತೇ ಇರುತ್ತೆ. ಈಗೊಂದು ಅಭ್ಯಾಸ ಆಗಿದೆ. ಈಗ ನಮಗೆ ಯಾರಿಗೂ ಅಭ್ಯಾಸ ಇರಲಿಲ್ಲ, ನಾವು ಅಲ್ಲೇ ಇದು ಬಂದು ಈಗ ಆ ಥರದ ಇದ್ದಿದೆ. ಬಟ್ ಅದರಲ್ಲೂ ಕೂಡ ಮಜಾ